ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಯಶ್ ಅವರ ಹುಟ್ಟುಹಬ್ಬದಂದೇ ರಿಲೀಸ್ ಆದ ಟೀಸರ್ ಅಬ್ಬರದ ಸಂಭ್ರಮ ಮೂಡಿಸಿದೆ. ಟೀಸರ್ ನೋಡಿದ ಚಿತ್ರರಂಗದ ಸ್ನೇಹಿತರು ಮತ್ತು ಅಭಿಮಾನಿಗಳು ಯಶ್ಗೆ ಶುಭಾಶಯ ಕೋರಿದ್ದಾರೆ. ಇದೀಗ ಕಿಚ್ಚ ಸುದೀಪ್ ಕೂಡ ಯಶ್ಗೆ ವಿಶೇಷ ಶುಭಾಶಯ ಸಂದೇಶ ಕಳಿಸಿದ್ದಾರೆ. ಟಾಕ್ಸಿಕ್ ಟೀಸರ್ ಅನ್ನ ಮೆಚ್ಚಿಕೊಂಡ ಸುದೀಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಯಶ್ಗೆ ಶುಭಾಶಯ ತಿಳಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ 40ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಿಡುಗಡೆಯಾದ ಟಾಕ್ಸಿಕ್ ಟೀಸರ್ ಹಾಲಿವುಡ್ ಮಟ್ಟದ ಆಕ್ಷನ್ ಮತ್ತು ವಿಜುವಲ್ಸ್ ನಿಂದ ತುಂಬಿದೆ. ರಾಯ ಎಂಬ ಪಾತ್ರದಲ್ಲಿ ಗ್ಯಾಂಗ್ಸ್ಟರ್ ಅವತಾರದಲ್ಲಿ ಯಶ್ ಕಾಣಿಸಿಕೊಂಡಿದ್ದು, ಸ್ಮಶಾನದಲ್ಲಿ ನಡೆಯುವ ತೀವ್ರ ಆಕ್ಷನ್ ಸೀನ್ಗಳು ವೀಕ್ಷಕರನ್ನ ರೋಮಾಂಚನಗೊಳಿಸಿವೆ. ಟೀಸರ್ನಲ್ಲಿ ಯಶ್ ಡ್ಯಾಡಿ ಈಸ್ ಹೋಮ್ ಎಂದು ಡೈಲಾಗ್ ಹೇಳುವ ಸೀನ್ ಅಭಿಮಾನಿಗಳಿಗೆ ಭಾರಿ ಕಿಕ್ ಕೊಟ್ಟಿದೆ. ಸದ್ಯ ಯಶ್ ಅವರ ಹುಟ್ಟುಹಬ್ಬಕ್ಕೆ ಟಾಕ್ಸಿಕ್ ಝಲಕ್ ಬಿಗ್ ಸರ್ಪ್ರೈಸ್ ಆಗಿ ಅಭಿಮಾನಿಗಳಿಗೆ ಸಿಕ್ಕಿದೆ. ಟೀಸರ್ ನೋಡಿದ ಪ್ರತಿಯೊಬ್ಬರು ಹೇಳ್ತಿರೋದೊಂದೇ, ಇದು ಪಕ್ಕಾ ಹಾಲಿವುಡ್ ಸಿನಿಮಾ ಅಂತ. ಟೀಸರ್ ರಿಲೀಸ್ ಆದ ಕೂಡಲೇ ಕಿಚ್ಚ ಸುದೀಪ್ ಅವರು ಯಶ್ ಅವರ ಪೋಸ್ಟ್ ಅನ್ನ ರೀಟ್ವೀಟ್ ಮಾಡಿ ಶುಭಾಶಯ ಕೋರಿದ್ದಾರೆ. ಅಲೆಗಳ ವಿರುದ್ಧ ಸಾಗಲು ಯಾವಾಗಲೂ ಸಾಕಷ್ಟು ಸಮಯ ಮತ್ತು ಧೈರ್ಯ ಬೇಕು. ಈ ಹೊಸ ಹೆಜ್ಜೆ ನಿಮ್ಮನ್ನ ನೀವು ನಿಗದಿಪಡಿಸಿದ ಗುರಿಯ ಕಡೆಗೆ ಕೊಂಡೊಯ್ಯಲಿ. ಚಿಯರ್ಸ್ ಎಂದು ಕಿಚ್ಚ ಸುದೀಪ್ ಅವರು ಬರೆದುಕೊಂಡಿದ್ದಾರೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಚಿತ್ರ ಆಸ್ಕರ್ ರೇಸ್ನಲ್ಲಿ ಸ್ಥಾನ ಪಡೆದಿದೆ. ಈ ಹಿಂದೆಯೂ ಈ ವಿಚಾರವಾಗಿ ಸುದ್ದಿ ಇತ್ತು. ಇದೀಗ ಅಧಿಕೃತ ಮಾಹಿತಿಯನ್ನ ಸಿನಿಮಾ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಕೊಟ್ಟಿದೆ. ಅತ್ಯುತ್ತಮ ಚಿತ್ರ ವಿಭಾಗದ ರೇಸಲ್ಲಿಯೇ ಈ ಚಿತ್ರ ಪ್ರವೇಶ ಪಡೆದಿದೆ. ಈ ಮೂಲಕ ಕನ್ನಡಿಗರು ಹೆಮ್ಮೆ ಪಡುವಂತೆಯೂ ಆಗಿದೆ. ಆದರೆ ಇದು ಅಧಿಕೃತವಾಗಿ ಭಾರತದಿಂದ ಆಯ್ಕೆಯಾದ ಚಿತ್ರವಲ್ಲ ಬಿಡಿ. ಬದಲಾಗಿ ಪ್ರತ್ಯೇಕವಾಗಿಯೇ ಅರ್ಜಿ ಸಲ್ಲಿಸುವ ಮೂಲಕವೇ ಇದು ಆಸ್ಕರ್ ರೇಸಲ್ಲಿ ಕಾಲಿಟ್ಟಿದೆ. ಆಸ್ಕರ್ ಅಂಗಳಕ್ಕೆ ಕಾಂತಾರ ಚಾಪ್ಟರ್ 1 ಕಾಲಿಟ್ಟಿದೆ. ಈ ಒಂದು ವಿಷಯವೇ ಇದೀಗ ಹೆಮ್ಮೆ ಪಡುವಂತೆಯಾಗಿದೆ. ಕಾಂತಾರ ಚಾಪ್ಟರ್ 1 ಚಿತ್ರ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಸ್ಥಾನ ಪಡೆದಿದೆ ಅಂತ ಹೊಂಬಾಳೆ ಸಂಸ್ಥೆಯು ಖುಷಿಯಿಂದಲೇ ಹೇಳಿಕೊಂಡಿದೆ. ಈ ಮೂಲಕ ಕಾಂತಾರ ಚಾಪ್ಟರ್ 1 ಹೊಸದೊಂದು ಹೆಜ್ಜೆ ಇಟ್ಟಿದೆ ಅಂತ ಹೇಳೋಕೆ ಕಾರಣವೂ ಇದೆ. ಭಾರತದಿಂದ ಆಸ್ಕರ್ಗೆ ಕೆಲವು ಚಿತ್ರಗಳು ಆಯ್ಕೆಯಾಗ್ತವೆ. ಆದರೆ ಇದು ಪ್ರತ್ಯೇಕವಾಗಿಯೇ ಅರ್ಜಿ ಸಲ್ಲಿಸುವ ಮೂಲಕ ಆಸ್ಕರ್ ಅತ್ಯುತ್ತಮ ಚಿತ್ರ ವಿಭಾಗದ ರೇಸ್ಗೆ ಕಾಲಿಟ್ಟಿದೆ. ಈ ಒಂದು ವಿಚಾರವನ್ನ ಹೊಂಬಾಳೆ ಸಂಸ್ಥೆ ಹಂಚಿಕೊಂಡಿದೆ. ಸೋಷಿಯಲ್ ಮೀಡಿಯಾದ ತಮ್ಮ ಅಧಿಕೃತ ಪೇಜ್ ಅಲ್ಲಿಯೇ ಇದನ್ನ ಪೋಸ್ಟರ್ ಸಮೇತ ಹೇಳಿಕೊಂಡಿದೆ. ಹಾಗೆ ಈ ವಿಷಯವನ್ನ ಇಂಗ್ಲಿಷ್ ನಲ್ಲಿ ಸಂಸ್ಥೆ ಬರೆದುಕೊಂಡಿದೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟನ ಹವಾ ಭಾರಿ ಜೋರಾಗಿಯೇ ಇದೆ. ಮನೆಯಲ್ಲಿ ಗಿಲ್ಲಿ ಹೊಡೆಯುವ ಕ್ಯಾಚಿ ಡೈಲಾಗ್ಗೆ ಫಿದಾ ಆಗದವರೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮಾಷೆ ಮಾಡ್ತಾ ಪ್ರೇಕ್ಷಕರನ್ನ ನಗುವಿನ ಕಡಲಲ್ಲಿ ತೇಲಾಡಿಸ್ತಿರ್ತಾರೆ. ಜೊತೆಗೆ ಬಿಗ್ ಬಾಸ್ ಸೀಸನ್ 12 ಕಳೆ ಕಟ್ಟಿರುವುದು ಗಿಲ್ಲಿಯಿಂದಲೇ. ಕಾಮಿಡಿ ಕಿಂಗ್ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಆಟವಾಡಿ ಅನೇಕ ಅಭಿಮಾನಿಗಳನ್ನ ಗಳಿಸಿಕೊಂಡಿದ್ದಾರೆ. ಹೀಗಿರುವಾಗ ಈ ಸಲ ಬಿಗ್ ಬಾಸ್ ಕಪ್ ಗಿಲ್ಲಿಯೇ ಗೆಲ್ಲಬೇಕು ಎಂದು ಕೋರಿ ಗಿಲ್ಲಿ ಅಭಿಮಾನಿಗಳು ದೇವರಲ್ಲಿ ಪ್ರಸಾದ ಕೇಳಿದ್ದಾರೆ. ಬಿಗ್ ಬಾಸ್ ನಲ್ಲಿ ನಟ ಗಿಲ್ಲಿ ಅಂತ ಹೇಳುವುದಕ್ಕಿಂತ ಈ ಬಾರಿ ಗಿಲ್ಲಿಯಿಂದಲೇ ಬಿಗ್ ಬಾಸ್ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಗಿಲ್ಲಿ ನಟನಿಗೆ ಇರುವಂತಹ ಫ್ಯಾನ್ ಕ್ರೇಜ್ ಅಷ್ಟು. ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತಾರೆ ಎಂದು ಅಭಿಮಾನಿಗಳು ಈಗಾಗಲೇ ಹೇಳುತ್ತಾ ಬಂದಿದ್ದಾರೆ. ಹೀಗಿರುವಾಗ ಗಿಲ್ಲಿ ಕಪ್ ಗೆಲ್ಲಲೇಬೇಕು ಎಂದು ಅಭಿಮಾನಿಗಳು ದೇವರಲ್ಲಿ ಪ್ರಸಾದ ಕೇಳಿದ್ದಾರೆ. ಗಿಲ್ಲಿ ಅಭಿಮಾನಿ ಬಳಗದಿಂದ ಕೋಟಹಳ್ಳಿಯ ಶನಿ ಕ್ಷೇತ್ರದಲ್ಲಿ ಪ್ರಸಾದ ಕೇಳಲಾಗಿದೆ. ಗಿಲ್ಲಿ ಗೆಲ್ಲಬೇಕು ಎಂದು ಅರ್ಚಕರು ದೇವರ ಬಳಿ ಕೇಳುತ್ತಿದ್ದಂತೆ ಬಲಭಾಗದಿಂದ ಹೂವು ಬಿದ್ದಿದೆ. ಇದು ಶುಭ ಸೂಚನೆ. ಹೀಗಾಗಿ ಗಿಲ್ಲಿ ಕಪ್ ಗೆದ್ದೇ ಗೆಲ್ಲುತ್ತಾನೆ ಎಂದು ಫ್ಯಾನ್ಸ್ ಖುಷಿಯಲ್ಲಿದ್ದಾರೆ. 2020 ಮತ್ತು 2021ನೇ ಸಾಲಿನ ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್, ಪುಟ್ಟಣ್ಣ ಕಣಗಾಲ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಗಳನ್ನ ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ. ಹಿರಿಯ ನಟಿ ಡಾಕ್ಟರ್ ಜಯಮಾಲಾ ಅವರಿಗೆ 2020ರ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಹಿರಿಯ ನಿರ್ಮಾಪಕ ಸಾರಾ ಗೋವಿಂದ್ ಅವರಿಗೆ 2021ರ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸಂದಿದೆ. ಇನ್ನು ಹಿರಿಯ ನಟ MK ಸುಂದರ್ರಾಜ್ ಅವರಿಗೆ 2021ರ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಲಭಿಸಿದೆ.
ಈ ಪ್ರಶಸ್ತಿಗಳು ಪ್ರಮುಖ ಸಾಧನೆಗಳನ್ನ ಗುರುತಿಸಿ ನೀಡಲಾಗುತ್ತಿದ್ದು, ಪ್ರತಿಯೊಂದು ಪ್ರಶಸ್ತಿಗೂ 5 ಲಕ್ಷ ರೂಪಾಯಿ ನಗದು ಹಾಗೂ 50 ಗ್ರಾಂ ಚಿನ್ನದ ಪದಕವನ್ನ ನೀಡಲಾಗುತ್ತೆ. ರಾಜ್ಯ ಸರ್ಕಾರವು 2020 ಮತ್ತು 2021ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್, ಪುಟ್ಟಣ್ಣ ಕಣಗಲ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಗಳನ್ನ ಪ್ರಕಟಿಸಿದೆ. ಈ ಗೌರವಕ್ಕೆ ಡಾಕ್ಟರ್ ಜಯಮಾಲಾ, ಸಾರಾ ಗೋವಿಂದ್, ಎಂಎಸ್ ಸತ್ಯು, ಶಿವರುದ್ರಯ್ಯ, ಪ್ರಗತಿ ಅಶ್ವಥ್ ನಾರಾಯಣ್ ಹಾಗೂ ಎಂಕೆ ಸುಂದರ್ರಾಜ್ ಅವರು ಭಾಜನರಾಗಿದ್ದಾರೆ. 2020ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಹಿರಿಯ ನಟಿ ಡಾಕ್ಟರ್ ಜಯಮಾಲಾ ಅವರಿಗೆ ನೀಡಲಾಗಿದೆ. ಇನ್ನು 2021ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಹಿರಿಯ ನಿರ್ಮಾಪಕ ಸಾರಾ ಗೋವಿಂದ್ ಅವರಿಗೆ ಘೋಷಿಸಲಾಗಿದೆ. ಇದೇ ರೀತಿ 2020ನೇ ಸಾಲಿನ ಪುಟ್ಟಣ್ಣ ಕಣಗಲ್ ಪ್ರಶಸ್ತಿಯನ್ನ ಹಿರಿಯ ನಿರ್ದೇಶಕ ಹಾಗೂ ರಂಗಭೂಮಿ ಕಲಾವಿದ ಎಂಎಸ್ ಸತ್ಯು ಅವರಿಗೆ ನೀಡಲಾಗಿದೆ. 2021ನೇ ಸಾಲಿನ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನ ನಿರ್ದೇಶಕ ಶಿವರುದ್ರಯ್ಯ ಅವರಿಗೆ ನೀಡಲಾಗಿದೆ. ಇಡೀ ದಳಪತಿ ವಿಜಯ್ ಅಭಿಮಾನಿಗಳು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದ ಜನನಾಯಕನ್ ಚಿತ್ರ ಬಿಡುಗಡೆಯನ್ನ ಮುಂದಕ್ಕೆ ಹಾಕಲಾಗಿದೆ. ಈ ಸಂಬಂಧ ಚಿತ್ರದ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ಅಧಿಕೃತವಾಗಿ ಘೋಷಣೆ ಮಾಡಿದೆ. ವಿಜಯ್ ಅಭಿಮಾನಿಗಳ ಆಕ್ರೋಶದ ಜ್ವಾಲೆ ಪ್ರಧಾನಿ ಮೋದಿ ಕಡೆ ತಿರುಗಿದೆ. ಪೊಂಗಲ್ ಹಬ್ಬಕ್ಕೆ ಒಂದು ವಾರದ ಮುನ್ನಾ ದಿನವಾದ ಜನವರಿ 9ರಂದು ವಿಶ್ವದಾದ್ಯಂತ ಜನನಾಯಕನ್ ಸಿನಿಮಾ ಬಿಡುಗಡೆಯಾಗಬೇಕಿತ್ತು. ತಮಿಳು ಚಿತ್ರಗಳನ್ನ ಹೆಚ್ಚು ಪ್ರದರ್ಶಿಸುವ ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ ವಿಜಯ್ ಕಟೌಟ್ ರಾರಾಜಿಸುತ್ತಿದ್ದವು. ಈಗ ಅಭಿಮಾನಿಗಳ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ಯು ಮೇ ಬಿ ಅ ಪಿಎಂ, ವಿಜಯ್ ಇಸ್ ಸಿಎಂ ಆಫ್ ಹೋಲ್ ಇಂಡಿಯಾ ಎಂದು ವಿಜಯ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕೊನೆಯ ಕ್ಷಣದಲ್ಲಿ ಚಿತ್ರ ಮುಂದೂಡಿಕೆಗೆ ಕಾರಣ ಸೆನ್ಸರ್ನಿಂದ ಇನ್ನೂ ಪ್ರಮಾಣ ಪತ್ರ ಸಿಗದೇ ಇರುವುದು. ಸೆನ್ಸಾರ್ ಮಂಡಳಿಯಿಂದ ಕ್ಲಿಯರೆನ್ಸ್ ಸಿಗದೇ ಇದ್ದರೂ ಹಲವು ಚಿತ್ರಮಂದಿರಗಳು ಟಿಕೆಟ್ ಬುಕಿಂಗ್ ಅನ್ನ ಆರಂಭಿಸಿದ್ದವು. ಆದರೆ ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ಬುಕಿಂಗ್ ಮಾಡಿದವರಿಗೆ ವಾಪಸ್ ಕೊಡುವ ಕೆಲಸವನ್ನ ಆರಂಭಿಸಿವೆ. ಈಗಾಗಲೇ 50 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.